ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿನ್ ಹಿತ ನನ್ ತಿಂತು. ಅಕ್ಕ ಅಕ್ಕ ಎಲ್ಲಿದೀಯಕ್ಕ? ಬೇಗ ಬಾಕ ಇಲ್ಲಿ. ಏನೋ ರಾಮು, ಯಾವಾಗ್ಲೂ ಆ ಥರದಲ್ಲೇ ಇರ್ತೀಯಪ್ಪ. ಅದೇನು ಹಾಕಿ ಹೋಗ್ತೀಯ? ಅಕ್ಕ, ಇವತ್ತು ನಾವೆಲ್ಲ ಹೋಟೆಲ್ಗೆ ಹೋಗಿ ತಿನ್ಕೊಂಬರೋಣ ತಿಂಡಿನ. ಅದೇನಪ್ಪ ವಿಶೇಷ? ಎಲ್ರೂ ಹೋಗೋಣ ಅಂತಿದೀಯಲ್ಲ. ಅಕ್ಕ, ನಮ್ಮ ಏರಿಯಾದಲ್ಲಿ ಒಂದು ಒಳ್ಳೆ ಹೋಟ್ಲು ಹೊಸದಾಗ ಆಗಿದೆಯಕ್ಕ. ಅಲ್ಲಿ ತಿಂಡಿ ತುಂಬಾ ಚೆನ್ನಾಗಿರುತ್ತಂತೆ. ಅದರಲ್ಲೂ ತಟ್ಟೆ ಇಡ್ಲಿ, ಸೆಟ್ ದೋಸೆ, ಮಸಾಲೆ ದೋಸೆ ಅಂತೂ ತುಂಬಾನೇ ಚೆನ್ನಾಗಿರುತ್ತಂತೆ. ಅದಕ್ಕೆ ನಾನು ಹೇಳಿದ್ದಕ್ಕ, ಎಲ್ಲರೂ ಹೋಗಿ ತಿನ್ಕೊಂಬರೋಣ ಅಂತ. ಬೇಗ ಬೇಗ ರೆಡಿ ಆಗಕ್ಕ, ಭಾವನು ಕರಿತೀನಿ. ಬೇಡ ಕಣೋ ರಾಮು, ಯಾಕೋ ನಂಗಿವತ್ತು ಹುಷಾರೇ ಇಲ್ಲ. ಯಾಕಕ್ಕ, ಏನಾಗ್ತಿದೆ? ಏನೋ ಒಂಥರ ಸುಸ್ತು, ಸಂಕಟ, ಸ್ವಲ್ಪ ಜ್ವರ ಬಂದ ಹಾಗೂ ಇದೆ, ತಲೆ ನೋವು ಬೇರೆ. ಅಕ್ಕ, ನಡಿ 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 ನಡಿ, ಆಸ್ಪತ್ರೆಗೆ ಬೇಗ ಹೊಟ್ಟೋಗೋಣ. ಮತ್ತೆ ತಕ್ಷಣಕ್ಕೆ ಆಪಲ್ ಜ್ಯೂಸ್ ಮಾಡ್ಕೊಡ್ಲಾ? ತಲೆನೋವಿನ ಮಾತ್ರೆ ಕೊಡ್ಲಾ ಈಗ? ಮತ್ತೆ ಥರ್ಮೋಮೀಟರ್ ತಗೊಂಬರ್ತೀನಿ ತಾಳು, ಜ್ವರ ಇದೆಯಾ ನೋಡ್ತೀನಿ. ಈಗ ಮೊದಲು ಏನಾದ್ರೂ ಕುಡಿ, ಮತ್ತೆ ಸುಸ್ತು ಹೋಗುತ್ತೆ. ಜ್ಯೂಸ್ ಕೊಡ್ಲಾ, ಕಾಫಿ ಕೊಡ್ಲಾ? ಅಬ್ಬಬ್ಬಬ್ಬಬ್ಬ, ಎಷ್ಟು ಮಾತಾಡ್ತೀಯೋ ನೀನು. ನಂಗೇನು ಬೇಡಪ್ಪ, ಈಗ ಸ್ವಲ್ಪ ಸುಮ್ಮನಿರ್ತೀಯಾ ಪ್ಲೀಸ್? ಹಾಗಲ್ಲಕ್ಕ, ಆರೋಗ್ಯ ನೆಗ್ಲೆಕ್ಟ್ ಮಾಡಬಾರ್ದು. ಆರೋಗ್ಯವೇ ಭಾಗ್ಯ ಅಂತೆಲ್ಲ ನೀನೇ ಹೇಳ್ತಿರ್ತೀಯ. ಈಗ ನಿನ್ನ ಆರೋಗ್ಯದ ಬಗ್ಗೆನೇ ಕಾಳಜಿ ವಹಿಸ್ತಾ ಇದ್ರೆ ಹೇಗೆ ಹೇಳು? ಮೊದಲು ಈಗ ಜ್ಯೂಸ್ ಕುಡಿ, ಸ್ವಲ್ಪ ಶಕ್ತಿ ಬರುತ್ತೆ, ಆಮೇಲೆ ಡಾಕ್ಟರ್ ಹತ್ರ ಹೋಗೋಣ. ರಾಮು, ನಂಗೆ ಏನು ಬೇಡಪ್ಪ, ಸ್ವಲ್ಪ ಸುಮ್ಮನೆ ಇದ್ಬಿಡು ನೀನು. ಅಕ್ಕ, ನೀನ್ ಇವಾಗ ಈ ಜ್ಯೂಸ್ ಕುಡಿದೇ ಇದ್ರೆ ನಾನೇ ಮೂಗ್ ಹಿಡ್ಕೊಂಡು ಬಾಯಿ ಬಿಡಿಸಿ ಕುಡಿಸ್ಬಿಡ್ತೀನಿ ಅಷ್ಟೆ. ಸುಮ್ಮನೆ ಕುಡಿ, ಶಕ್ತಿ ಬರುತ್ತೆ. ಅಪ್ಪ ಸಾಕಪ್ಪ ಸಾಕು, ನಿನ್ನ ಹಿತ ನಂಗೆ ತಿಂತು ಅನ್ನೋ ಹಾಗೆ ಮಾಡ್ತಿದೀಯಪ್ಪ. ಅದು ಏನು ಹೇಳೋದು ನಿಂಗೆ, ನಾ ಬೇರೆ ಕಾಣೆ. ಹೋಗು ಓದ್ಕೊ, ನಾನು ಸ್ವಲ್ಪ ರೆಸ್ಟ್ ತಗೋತೀನಿ. ಅಕ್ಕ, ಬೇಜಾರು ಮಾಡ್ಕೋಬೇಡ ಕಣಕ್ಕ, ಸ್ವಲ್ಪ ಜ್ಯೂಸ್ ಕುಡಿ, ಆಮೇಲೆ ನೀನು ಹೇಳ್ದಾಗೆ ಆಗಲಿ. ಆಯ್ತಪ್ಪ. ಆಯ್ತಾ ಅಕ್ಕ? ಈಗ ಸ್ವಲ್ಪ ವಾಸಿನಾ? ಹೂನಪ್ಪ. ಮತ್ತೆ ಅಕ್ಕ, ಅದೇನಕ್ಕ, ನಿನ್ನ ಹಿತ ನನ್ ತಿಂತು ಅಂದ್ಬಿಟ್ಟಿಯಲ್ಲ, ಯಾಕಕ್ಕ ಅಷ್ಟು ಬೇಜಾರು ನನ್ನ ಮೇಲೆ? ಅಯ್ಯೋ, ನಿನ್ನ ಮೇಲೆ ಬೇಜಾರೇನೂ ಇಲ್ಲ ಕಣ ರಾಮು. ನಿನ್ನ ಹಿತ ನನ್ನ ತಿಂತು ಅನ್ನೋದು ಒಂದು ಪುಟ್ಟ ಗಾದೆ ಅಷ್ಟೆ. ಗಾದೆನಾ? ಚೆನ್ನಾಗಿದೆ ಕೇಳಕ್ಕೆ. ನಿನ್ನ ಹಿತ ನನ್ ತಿಂತು, ಚಿಕ್ಕದಾಗಿ ಚೊಕ್ಕದಾಗಿ ಅನ್ನೋ ಹಾಗೆ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋ ಹಾಗೆ ಅದರ ಅರ್ಥ ಮಾತ್ರ ತುಂಬಾ ಹಿರಿದಾಗೇ ಇದೆ, ಮಹತ್ವದ್ದಾಗೂ ಇದೆ. ಏನಕ್ಕ ಇದರ ಅಂತರ ಅರ್ಥ, ಹಿರಿಮೆ ಗರಿಮೆ ಎಲ್ಲ? ರಾಮು, ಈ ಗಾದೆ ಹೊರನೋಟಕ್ಕೆ ಏನೋ ಒಂಥರ ಬೈದಂಗೆ ಕೇಳುತ್ತೆ. ಈಗ ನೀನು ಅಂದ್ಕೊಂಡಿಯಲ್ಲ ಹಾಗೇನೆ. ಯಾಕಂದರೆ ನಮಗೆ ಬೇಕಾದವರು ನಮ್ಮ ಹಿತಚಿಂತನೆಯಿಂದಲೇ ತುಂಬ ಉಪಚಾರ ಮಾಡ್ತಿರ್ತಾರೆ ನಮಗೆ. ಒಮ್ಮೊಮ್ಮೆ ಅತಿಯಾದ ಮುತುವರ್ಜಿನೂ ವಹಿಸ್ತಿರ್ತಾರೆ. ತಾಯಿ ಮಕ್ಕಳ ಬಗ್ಗೆ, ಗಂಡ ಹೆಂಡತಿ ಬಗ್ಗೆ, ಹೆಂಡತಿ ಗಂಡನ ಬಗ್ಗೆ, ಸ್ನೇಹಿತರು, ನೆಂಟರು, ವಿದ್ಯಾರ್ಥಿಗಳು, ಹೀಗೆ ಪರಸ್ಪರರಲ್ಲಿ ಈ ಕಾಳಜಿ ಇದ್ದೇ ಇರುತ್ತಲ್ವೇನಕ್ಕ? ಒಮ್ಮೊಮ್ಮೆ ಅತಿ ಆಯಿತು ಅನಿಸೋಷ್ಟು ಮಟ್ಟಿಗೂ ಇದು ಮುಂದುವರಿಯುತ್ತೆ. ಆಗಲೇ ಸ್ವಲ್ಪ ಎಡವಟ್ಟು ಆಗೋದು, ಇರಿಸುಮುರ್ಸು ಆಗೋದು. ಕೆಲವು ಸಲ ಈ ತಾಯಿಯರು ಮಕ್ಕಳಿಗೆ ಹಸಿವೆ ಇದೆಯೋ ಇಲ್ವೋ ಅನ್ನೋದನ್ನು ಕೂಡ ಗಮನಿಸದೆ ತಿನ್ನು ತಿನ್ನು ಅಂತ ಮಿತಿ ಮೀರಿ ತಿನ್ನಿಸ್ತಾ ಇರ್ತಾರೆ. ಹಾಗೆ ತಾಯಿ ಸ್ವಲ್ಪ ಹುಷಾರು ತಬ್ಬಿಟ್ರೆ ಅದು ಇದು ಔಷಧಿ ಅಂತ ಕುಡಿಸೋದೇನೋ, ಮಾತ್ರೆ ತಿನ್ನಿಸೋದೇನೋ, ಪೌಷ್ಟಿಕವಾದ ಆಹಾರ ಅಂತ ಮೇಲಿಂದ ಮೇಲೆ ತಿನ್ನಿಸೋದೇನೋ, ಇದೆಲ್ಲ ಮಾಡ್ತಾ ಇರ್ತಾರೆ. ಅಲ್ಲ, ಇದು ಸರಿನಾ ಅಂತ? ಖಂಡಿತ ಇಲ್ಲ ರಾಮು. ಏನು ಸೇರದೆ ಕಾಯಿಲೆಯಿಂದ ತುಂಬ ನರಳ್ತಾ ಮಲಗಿರೋ ರೋಗಿಗೆ ನರಿಶ್ಮೆಂಟ್ ಇಸ್ ಪನಿಷ್ಮೆಂಟ್ ಅನ್ನೋ ಹಾಗೆ ಆಗ್ಬಿಡುತ್ತಷ್ಟೆ. ಅಂಥ ಸಂದರ್ಭದಲ್ಲೇ ಇಂಥ ಗಾದೆ ನಿನ್ನ ಹಿತ ನಾನು ತಿಂತು ಅಂತ ಹುಟ್ಕೊಂಡಿರೋದು. ಮುಂದೆ ಇದರ ಅರ್ಥ ವಿಸ್ತಾರವಾಗ್ತಾನೂ ಹೋಗಿರ್ಬೋದಲ್ವೇನಕ್ಕ? ವ್ಯಕ್ತಿಗಳ ನಡವಳಿಕೆಗಂತೂ ಇದು ತುಂಬ ಚೆನ್ನಾಗಿ ಹೊಂದುತ್ತೆ. ಅದು ಹೇಗಕ್ಕ? ಈಗ ನಮ್ಮ ಸಮಾಜದಲ್ಲಿ ಕೆಲವರು ಇರ್ತಾರೆ ಕಣೋ,
ಮಕ್ಕಳು ಹಿತ ಬಯಸ್ತೀವಿ, ಅವರು ತುಂಬ ಓದಿ ತುಂಬ ಹಣ ಗಳಿಸ್ಬೇಕು, ದೊಡ್ಡ ಕೆಲಸಕ್ಕೆ ಸೇರಬೇಕು, ದೊಡ್ಡ ಇಂಜಿನಿಯರ್ ಆಗಬೇಕು, ಡಾಕ್ಟ್ರ್ ಆಗಬೇಕು, ಹಾಗೆ ಹೀಗೆ ಅಂತ ಬಯಸಿ ಮಕ್ಕಳ ಮೇಲೆ ಒಂಥರ ಒತ್ತಡ ಹೇರ್ತಿರ್ತಾರೆ ತಮ್ಮ ಹಿತಚಿಂತನೆ ಹೆಸರಿನಲ್ಲಿ. ಆಗ ಮಕ್ಕಳಿಗೆ ಅದರಲ್ಲಿ ಆಸಕ್ತಿ ಇರುತ್ತೋ ಬಿಡುತ್ತೋ, ಅಥವಾ ಅದಕ್ಕೆ ತಕ್ಕ ಪ್ರತಿಫಲ ಪರೀಕ್ಷೆಗಳಲ್ಲಿ ಬರುತ್ತೋ ಇಲ್ವೋ, ತುಂಬ ಬೇಸರ ಅಂತೂ ಆಗೋಗುತ್ತೆ. ಆವಾಗ ಜೀವನನೇ ಜಿಗುಪ್ಸೆ ಆಗ್ಬಿಡುತ್ತೆ ನೋಡು. ಅಕ್ಕ, ಎಷ್ಟೋ ಜನ ಆತ್ಮಹತ್ಯೆನೂ ಮಾಡ್ಕೊಂಡಿದಾರಲ್ವೇನಕ್ಕ? ಹೌದು ಕಣೋ. ಮತ್ತೆ ಜೀವನದಲ್ಲಿ ಹಲವಾರು ವಿಷಯಗಳಲ್ಲಿ ಪರಸ್ಪರರು ಹಿತಚಿಂತನೆ ಮಾಡಬೇಕು ಅನ್ನೋದು ನಿಜ. ಆದರೂ ಪ್ರತಿಯೊಂದಕ್ಕೂ ಒಂದು ಮಿತಿ ಇರುತ್ತೆ. ಆ ಮಿತಿ ಮೀರಿ ವರ್ತಿಸಬಾರದು ಅನ್ನೋದು ಅಷ್ಟೇ ನಿಜ ಕಣೋ. ಅಕ್ಕ, ಈ ಜೀವನ ಸಂಗಾತಿಗಳನ್ನ ಆಯ್ಕೆ ಮಾಡ್ಕೊಳ್ಳುವಾಗ ತಾವು ಒಪ್ಪಿದ ಹುಡುಗನನ್ನೇ ಅಥವಾ ಹುಡುಗಿನೇ ಮಕ್ಕಳು ಮದುವೆ ಮಾಡ್ಕೊಳ್ಳಿ ಅಂತ ಒತ್ತಾಯ ಮಾಡೋದು, ಇದೆಲ್ಲ ಮಾಡಬಾರ್ದಲ್ವಾ? ಇದರಿಂದ ದುಷ್ಪರಿಣಾಮಗಳೇ ಜಾಸ್ತಿ ಅಲ್ವಾ? ಖಂಡಿತ. ಮತ್ತೆ ತಂದೆ ತಾಯಿ ಆಗಲಿ, ಶಿಕ್ಷಕರಾಗಲಿ, ಸ್ನೇಹಿತರಾಗಲಿ, ಉದ್ಯೋಗಿಗಳಾಗಲಿ, ಅಧಿಕಾರಿಗಳಾಗಲಿ ಹಿತಚಿಂತನೆ ಅಂತ ಹೇಳಿಕೊಂಡು ಒತ್ತಡಗಳನ್ನು ಇನ್ನೊಬ್ಬರ ಮೇಲೆ ಹೇರಬಾರ್ದು. ಆಗ ಹಿತಚಿಂತಕರೇ ಹಿತಶತ್ರುಗಳಾಗ್ಬಿಡ್ತಾರಲ್ವಾ? ಸರಿಯಾಗಿ ಹೇಳಿದೆ ನೋಡು. ಕೆಲವರು ಹಿತವಂತರ ತರಹ ನಡ್ಕೋತಾ ಇರ್ತಾರೆ, ಸಮಯ ನೋಡಿ ಕೈ ಕೊಡ್ತಾರೆ ನೋಡು. ಆಗ ಅವರು ವಚನಭ್ರಷ್ಟರಾಗ್ತಾರೆ, ಕರ್ತವ್ಯ ಭ್ರಷ್ಟರಾಗ್ತಾರೆ, ಕರ್ಮಭ್ರಷ್ಟರೂ ಆಗ್ತಾರೆ. ಹಿತದ ಸೋಗು ವಂಚನೆಯ ರೂಪನ ತಾಳದಾಗ ಕೊನೆಗೆ ಹಿತಶತ್ರುಗಳಾಗ್ತಾರೆ. ಅಕ್ಕ, ಈಗ ನಾನು ನಿನ್ನ ಹಿತಚಿಂತಕ. ನೀನು ಬೇಗ ರೆಡಿಯಾಗು, ಡಾಕ್ಟ್ರ್ ಹತ್ರ ಹೋಗಿ ಬರೋಣ. ಹಾಗೆ ಬರುವಾಗ ಹಿತಮಿತವಾದ ಆರೋಗ್ಯಕರ ತಿಂಡಿ ತಿನ್ಕೊಂಬರೋಣ, ಏನಂತೀಯ? ಆಯ್ತಪ್ಪ. ಈಗ ನಿಮ್ಮ ಭಾವನು ಕರಿ, ಎಲ್ಲ ಹೋಗೋಣ. ಓಕೆ. ಬಾವಾ, ಓ ಮೈ ಡಿಯರ್ ಬಾವಾ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿರೂಪಣೆ N ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.